ನಮಸ್ತೆ ವೀಕ್ಷಕರೇ. ಇರಾನ್ ಹಾಗೂ ಅಮೆರಿಕ ಯುದ್ಧದ ಬಿಸಿಯಿಂದ ಜಗತ್ತಿನಾದ್ಯಂತ ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಜಗತ್ತಿನಾದ್ಯಂತ ಪೆಟ್ರೋಲ್, ಡೀಸೆಲ್ ಹಾಗೂ LPG ಸಮಸ್ಯೆ ಇಲ್ಲಿವರೆಗೂ ನಡೀತಾನೆ ಇದೆ. ಈಗ ಹೊಸ ಸರದಿ, ಅದು ಜಗತ್ತಿನಾದ್ಯಂತ ಇಂಟರ್ನೆಟ್ ಸೇವೆ ಮೇಲೆ ತೂಗುಗತ್ತಿ ಬೀಸ್ತಾ ಇದೆ. ಹಾರ್ಮೋಸ್ ಜಲಸಂಧಿ ತಡೆಯಿಂದಾಗಿ ಈಗ ಜಗತ್ತಿನಾದ್ಯಂತ ಇಂಟರ್ನೆಟ್ ಸೇವೆ ಕೂಡ ಅಪಾಯದಲ್ಲಿದೆ. ಇರಾನ್ ಅಮೆರಿಕ ನಡುವಿನ ಯುದ್ಧ ಭಾರತ ಸೇರಿದಂತೆ ವಿಶ್ವದ ಹಲವು ದೇಶಗಳಲ್ಲಿ ತೈಲ ಬಿಕ್ಕಟ್ಟು ಸೃಷ್ಟಿಸಿರುವುದಂತೂ ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾರ್ಮೋಸ್ ಜಲಸಂಧಿ ಮೇಲೆ ಹಿಡಿತ ಹೊಂದಿರುವ ಇರಾನ್ ಹಾರ್ಮೋಸ್ ಜಲಸಂಧಿ ಮಾರ್ಗವನ್ನ ಬಂದ್ ಮಾಡಿ ವಿಶ್ವದ ತೈಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು. ಆದರೆ ಇದೀಗ ಮತ್ತೊಂದು ಗಂಭೀರ ಆತಂಕ ಎದುರಾಗಿದೆ. ಹೌದು, ಜಗತ್ತಿನ ಇಂಟರ್ನೆಟ್ ಸೇವೆಗೂ ಕೂಡ ಅಪಾಯ ಎದುರಾಗಲಿದೆ. ಹಾರ್ಮೋಸ್ ಜಲಸಂಧಿ ಜಗತ್ತಿನ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಒಂದಾಗಿದೆ. ಪರ್ಷಿಯನ್ ಗಲ್ಫ್ನಿಂದ ಹೊರಬರುವ ತೈಲ ಮತ್ತು ಅನೇಕ ವಾಣಿಜ್ಯ ಹಡಗುಗಳು ಇದೇ ಮಾರ್ಗದಿಂದ ಸಾಗುತ್ತವೆ. ಇದೇ ಮಾರ್ಗದಲ್ಲಿ ಸಮುದ್ರದ ಅಡಿಯಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಫೈಬರ್ ಆಪ್ಟಿಕ್ ಇಂಟರ್ನೆಟ್ ಕೇಬಲ್ಗಳು ಹಾದು ಹೋಗಿವೆ. ಹಾರ್ಮೋಸ್ ಜಲಸಂಧಿ ಸರಕು ಸಾಗಾಣಿಕೆಯ ಹಡಗು ಸಾಗಾಣಿಕೆಯ ಮಾರ್ಗವಷ್ಟೇ ಅಲ್ಲ, ದಕ್ಷಿಣ ಏಷ್ಯಾ, ಪೂರ್ವ ಏಷ್ಯಾ, ಯುರೋಪಿಯನ್ ಖಂಡ ಸೇರಿದಂತೆ ನಾನಾ ದೇಶಗಳ ನಡುವಿನ ಇಂಟರ್ನೆಟ್ ಸಂಪರ್ಕ ಕಲ್ಪಿಸುವ ಫೈಬರ್ ಆಪ್ಟಿಕಲ್ ಕೇಬಲ್ಗಳು ಕೂಡ ಇಲ್ಲಿರುವುದರಿಂದ ಯುದ್ಧದಿಂದಾಗಿ ಈ ಕೇಬಲ್ಗಳಿಗೆ ಹಾನಿ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ. ಒಂದು ವೇಳೆ ಇಂಟರ್ನೆಟ್ ಕೇಬಲ್ಗೆ ಹಾನಿ ಉಂಟಾದರೆ ಭಾರತ ಸೇರಿದಂತೆ ವಿಶ್ವದ ನಾನಾ ದೇಶಗಳ ಇಂಟರ್ನೆಟ್ ಕಡಿತಗೊಳ್ಳಲಿದೆ. ಮಧ್ಯಪೂರ್ವ ದೇಶಗಳನ್ನು ಯುರೋಪ್, ಏಷ್ಯಾ ಮತ್ತು ಭಾರತದೊಂದಿಗೆ ಸಂಪರ್ಕಿಸುವ ಪ್ರಮುಖ ಡೇಟಾ ಮಾರ್ಗಗಳು ಇಲ್ಲೇ ಇವೆ. ಜಾಗತಿಕ ಇಂಟರ್ನೆಟ್ ಟ್ರಾಫಿಕ್ ಅನ್ನ ಒಂದು ಭಾಗ ಈ ಕೇಬಲ್ಗಳ ಮೂಲಕ ಸಾಗುತ್ತದೆ. ಬ್ಯಾಂಕಿಂಗ್, ಸ್ಟಾಕ್ ಮಾರ್ಕೆಟ್, ಕ್ಲೌಡ್ ಸೇವೆಗಳು ಇವುಗಳ ಮೇಲೆ ಅವಲಂಬಿತವಾಗಿವೆ. ಇಂಟರ್ನೆಟ್ ಕೇಬಲ್ಗೆ ಹಾನಿ ಉಂಟಾದರೆ ಏನೆಲ್ಲ ಸಮಸ್ಯೆ ಎದುರಿಸಬೇಕಾಗುತ್ತೆ ಅಂತ ಒಂದೊಂದೇ ಹೇಳ್ತಾ ಹೋಗ್ತೇನೆ. ಹಾರ್ಮೋಸ್ ಜಲಸಂಧಿಯಲ್ಲಿ ಬಾಂಬ್ ದಾಳಿಯಾದರೆ ಇಂಟರ್ನೆಟ್ ಕೇಬಲ್ಗಳು ಕಡಿತವಾಗುವ ಸಾಧ್ಯತೆ ಇದೆ. ಇದರಿಂದ ಉಂಟಾಗುವ ಸಮಸ್ಯೆಗಳೇನು ಅನ್ನೋದನ್ನ ಒಂದೊಂದೇ ನೋಡ್ತಾ ಹೋಗೋಣ ಬನ್ನಿ. ಈಗ ಇದೇ ರೀತಿಯಲ್ಲಿ ಸಮುದ್ರದ ಒಳಗಡೆ ಏನು ಕೇಬಲ್ಗಳು ಹರಿದು ಹೋಗಿದೆ ಅಲ್ಲಿ ಹಾನಿ ಉಂಟಾಗ್ಬೋದು. ಇವಾಗ ಏನಾದರೂ ಬಾಂಬ್ ದಾಳಿ ಆದರೆ ಈ ರೀತಿಯಲ್ಲಿ ಅಲ್ಲಿ ಏನಾದರೂ ಕಟ್ ಆದರೆ, ಕೇಬಲ್ಗಳು ಕಟ್ ಆದಂಥ ಸಂದರ್ಭದಲ್ಲಿ ನಮಗೆ ಡೇಟಾ ಟ್ರಾನ್ಸ್ಫರ್ ಆಗಲಿ ಅಥವಾ ಇಂಟರ್ನೆಟ್ ಸೌಲಭ್ಯ ಕಡಿತವಾಗೋ ಸಾಧ್ಯತೆ ಇದೆ. ಸಮುದ್ರದ ಅಡಿಯಲ್ಲಿರುವ ಕೇಬಲ್ಗಳಿಗೆ ಹಾನಿ ಉಂಟಾದರೆ ಇಂಟರ್ನೆಟ್ ಸ್ಪೀಡ್ ಕಡಿಮೆ ಆಗ್ಬೋದು ಅಥವಾ ವ್ಯತ್ಯಯ ಉಂಟಾಗ್ಬೋದು. ಫೈನಾನ್ಷಿಯಲ್ ಮಾರುಕಟ್ಟೆಗಳಲ್ಲಿ ಕಂಪ್ಲೀಟ್ ಸ್ಟಾಪ್ ಆಗ್ಬೋದು. ವಿಶ್ವದ ಹಲವು ದೇಶಗಳಲ್ಲಿ ಇಂಟರ್ನೆಟ್ ಸಂಪರ್ಕನೇ ಸಂಪೂರ್ಣವಾಗಿ ಸ್ಥಗಿತವಾಗೋ ಸಾಧ್ಯತೆ ಕೂಡ ಇದೆ. ಜಲಮಾರ್ಗದ ಬಳಿ ಯುದ್ಧದ ಸನ್ನಿವೇಶ ಇರುವುದರಿಂದ ಇಂಟರ್ನೆಟ್ ಕೇಬಲ್ ದುರಸ್ತಿ ಮಾಡುವ ಹಡಗುಗಳು ಹಾರ್ಮೋಸ್ ಜಲಸಂಧಿಯಿಂದ ಈಗಾಗಲೇ ದೂರ ಉಳಿದಿವೆ. ಒಂದು ವೇಳೆ ಕೇಬಲ್ಗೆ ಏನಾದರೂ ಹಾನಿ ಆದರೆ ತಕ್ಷಣವೇ ರಿಪೇರಿ ಮಾಡಲು ಹಾರ್ಮೋಸ್ ಜಲಮಾರ್ಗದ ಬಳಿ ಹಡಗುಗಳು ಹೋಗುವುದು ಅಸಾಧ್ಯವಾಗಿದೆ. ದೇಶಾದ್ಯಂತ ಅಂದರೆ ಜಗತ್ತಿನಾದ್ಯಂತ ಏನೆಲ್ಲ ಸಮಸ್ಯೆ ಎದುರಿಸ್ಬೋದು ಅದನ್ನು ನಮಗಿವಾಗ ಲಿಟಲ್ ಬಿಟ್ ಸ್ವಲ್ಪ ಅರ್ಥ ಆಗಿದೆ. ಅದೇ ರೀತಿಯಲ್ಲಿ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅನ್ನೋದನ್ನ ನೋಡೋಣ. ಹಾರ್ಮೋಸ್ ಜಲಮಾರ್ಗದಿಂದ ಬರುವ ಕೇಬಲ್ ನೇರವಾಗಿ ಸಮುದ್ರದ ಮೂಲಕ ಭಾರತದ ಮುಂಬೈ ನಗರಕ್ಕೆ ತಲುಪಲಿದೆ. ಅಲ್ಲಿಂದ ಇಡೀ ದೇಶಾದ್ಯಂತ ಇಂಟರ್ನೆಟ್ ಸೇವೆ ಜನರಿಗೆ ಸಿಗಲಿದೆ. ಒಂದು ವೇಳೆ ಈ ಕೇಬಲ್ ಕಡಿತದಂತಹ ಪರಿಸ್ಥಿತಿ ನಿರ್ಮಾಣವಾದರೆ ನಾವು ಬಳಸುವ ಇಂಟರ್ನೆಟ್ ಬಂದಾಗಲಿದೆ. ಅಂದರೆ ವಾಟ್ಸಪ್ ಮೆಸೇಜ್, ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣದ ಮಾಧ್ಯಮಗಳು ಕೂಡ ಬಂದಾಗಲಿವೆ. ಹಾಗೂ ಬ್ಯಾಂಕಿಂಗ್, ಆನ್ಲೈನ್ ಸೇವೆಗೆ ಕೂಡ ವ್ಯತ್ಯಯ ಉಂಟಾಗಲಿದೆ. ದೇಶದ ಷೇರು ಮಾರುಕಟ್ಟೆಗೂ ಕೂಡ ಇದರ ಪರಿಣಾಮ ತಟ್ಟಲಿದೆ. ಆದರೆ ಇಲ್ಲಿಯವರೆಗೂ ಇಂಟರ್ನೆಟ್ ಕೇಬಲ್ ಕಟ್ ಆಗಿಲ್ಲ. ಮುಂದಿನ ದಿನದಲ್ಲಿ ಈ ಸಾಧ್ಯತೆ ಅಲ್ಲೆಗೆಳೆಯುವಂತಿಲ್ಲ. ಈ ವರದಿಯ ಮುಖ್ಯ ಉದ್ದೇಶ ನೋಡುಗರನ್ನ ಆತಂಕಕ್ಕೆ ದೂಡುವುದಲ್ಲ, ಯುದ್ಧದ ಪರಿಣಾಮದ ಮಾಹಿತಿಯನ್ನು ಒದಗಿಸುವುದು ಮತ್ತು ಜನರನ್ನು ಜಾಗೃತರಾಗಿರುವಂತೆ ಮಾಡುವುದಾಗಿದೆ. ಈ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.